ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೀಗ ಸುದ್ದಿ ಆಗ್ತಾ ಇರುವಂಥ ಮತ್ತೊಂದು ದೊಡ್ಡ ಸುದ್ದಿ ಅದೇನೆಂದರೆ, ಸುಜಾತ ಭಟ್ ಅವರು ತಮ್ಮ ತಪ್ಪನ್ನು ಒಪ್ಕೊಂಡು ಬಿಟ್ಟಿದ್ದಾರೆ. ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಎಳೆಯಾಗಿ ತನ್ನ ಸುಳ್ಳಿನ ಕಂತಿಯನ್ನು ಬಿಚ್ಚಿಟ್ಟು ಇಡೀ ಕರ್ನಾಟಕದ ಕೋಟಿ ಕೋಟಿ ಜನರ ಕ್ಷಮೆಯನ್ನು ಕೇಳಿದ್ದಾರೆ. ಅಷ್ಟಕ್ಕೂ ತನಗೆ ಅನನ್ಯ ಭಟ್ ಎನ್ನುವಂಥ ಮಗಳೇ ಹುಟ್ಟಿರಲಿಲ್ಲ. ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಮಾತನ್ನು ಕೇಳಿ ನಾನು ಇಡೀ ಕರ್ನಾಟಕ ಜನತೆಗೆ ಮೋಸ ಮಾಡಿಬಿಟ್ಟೆ. ಈ ಮೋಸಕ್ಕೆ ನನ್ನ ತಪ್ಪಿಗೆ ನನಗೆ ಕ್ಷಮೆ ಕೊಡಬೇಕು, ನನ್ನ ಕ್ಷಮಿಸಬೇಕು ಎನ್ನುವಂಥ ಅತ್ಯಂತ ಸ್ಪಷ್ಟವಾದ ಹೊಸ ಕಥೆಯನ್ನು ಇದೀಗ ಹೊಸ ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಹಾಗಾದರೆ ಯಾವ ಯೂಟ್ಯೂಬ್ ಚಾನಲಲ್ಲಿ ಅನನ್ಯ ಭಟ್ ಅವರ ತಾಯಿ ಎನಿಸ್ಕೊಂಡಂಥ ಸುಜಾತ ಭಟ್ ಅವರು ಕ್ಷಮೆ ಕೇಳಿದ್ದಾರೆ. ಜೊತೆಗೆ ಇಲ್ಲಿಯ ತನಕ ನಡೆದಂಥ ಕಥೆಯ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸುಜಾತ ಭಟ್ ಅವರು ಏನೆಲ್ಲ ಹೇಳಿದ್ದಾರೆ, ತನ್ನ ಮಗಳ ಬಗ್ಗೆ, ತನ್ನ ಮಗಳನ್ನು ಸೃಷ್ಟಿ ಮಾಡಿದವ್ರ ಬಗ್ಗೆ, ಎಷ್ಟು ಸಲ ಮೀಟ್ ಆಗಿದ್ರು, ಎಷ್ಟು ಹಣವನ್ನು ಕೊಟ್ಟರು ಎನ್ನುವಂಥ ಅತ್ಯಂತ ಸ್ಪಷ್ಟವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭೀಮನ ಸುತ್ತ ಒಂದು ದೊಡ್ಡ ಕತೆ ಹೆಣೆಯಲಾಗಿತ್ತು. ಭೀಮ ನೂರಾರು ಶವಗಳನ್ನು ಹೂತಾಕಿದ್ದೇನೆ ಅನ್ನೋ ಪ್ರಕರಣ ಯಾವಾಗ ಬಯಲಿಗೆ ಬಂತಲ್ಲ, ಆ ಬಯಲಿಗೆ ಬರುವ ಮುನ್ನವೇ ಒಂದು ಬುರುಡೆಯನ್ನು ತಂದುಕೊಂಡು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾನೆ ಮತ್ತು 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅದರ ತರುವಾಯ ಮತ್ತೊಂದು ಕ್ಯಾರೆಕ್ಟರ್ ಸೃಷ್ಟಿಯಾಗುತ್ತೆ. ಭೀಮ ಏನು ಬುರುಡೆ ತಂದ, ಧರ್ಮಸ್ಥಳದ ಅಕ್ಕಪಕ್ಕ ನೂರಾರು ಶವಗಳನ್ನ ಹೂತಾಕಿದ್ದೇನೆ ಅನ್ನುವಂಥ ಒಂದು ಪ್ರಕರಣ ಅದು ಒಂದು ದೂರ ದಾಖಲಾಗಿತ್ತು. ಆದರೆ ನಿಜವಾಗಿಯೂ ಯಾರಾದ್ರೊಬ್ಬರು ಅನ್ಯಾಯಕ್ಕೆ ಒಳಗಾದ್ರು ಬೇಕಲ್ವಾ, ಯಾರಾದ್ರೂ ಆ ಹೆಣಗಳ ಸಂಬಂಧಿಕರು ಬೇಕಲ್ವಾ, ಅವರು ಬಂದಾಗ ಮಾತ್ರ ಈ ಪ್ರಕರಣಕ್ಕೆ ದೊಡ್ಡದಾದಂಥ ಒಂದು ತಿರುವು ಬರುತ್ತೆ ಅನ್ನುವ ಕಾರಣಕ್ಕಾಗಿ ಮತ್ತೊಂದು ಪಾತ್ರವನ್ನು ಸೃಷ್ಟಿ ಮಾಡಲಾಗುತ್ತೆ. ಅದು ಸುಜಾತ ಭಟ್ ಎನ್ನುವಂಥ ಪಾತ್ರದ ಮುಖಾಂತರ ಒಂದು ದೂರ ದಾಖಲಾಗುತ್ತೆ. ಅದೇಂದರೆ, ತನ್ನ ಮಗಳು 2003ರಲ್ಲಿ MBBS ಫಸ್ಟ್ ಇಯರ್ ಓದ್ತಾ ಇರುವಂಥ ಮಗಳು ಧರ್ಮಸ್ಥಳಕ್ಕೆ ಹೋದಾಗ ಕಾಣೆಯಾಗ್ತಾಳೆ. ಅವಳನ್ನ ಎತ್ತಾಕೊಂಡೋಗಿ ಏನೋ ಒಂದು ಸಾಯಿಸಿಬಿಡ್ತಾರೆ ಅನ್ನುವಂಥ ದೂರು ದಾಖಲಾಗುತ್ತೆ. ಜೊತೆಗೆ ದೂರಿನಲ್ಲಿ ಹೇಳಲಾಗುತ್ತೆ, ನನ್ನ ಮಗಳ ಅಸ್ಥಿ ಸಿಕ್ಕರೆ ನಾನು ಸನಾತನ ಧರ್ಮದ ಪ್ರಕಾರ ನಾನು ಅಂತ್ಯ ಸಂಸ್ಕಾರವನ್ನು ಮಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಾಗ ಇಡೀ ಕರ್ನಾಟಕ ಸುಜಾತ ಭಟ್ ಅವರ ಪರವಾಗಿ ನಿಲ್ಲತ್ತೆ. ಆದರೆ ದಿನ ಕಳೆದು ಹೋದಂತೆ ಎಲ್ಲೋ ಒಂದು ಕಡೆ ಭೀಮನ ಕೇಸ್ ಉಲ್ಟಾ ಆಗ್ತಿದೆ. ಭೀಮನ ಕೇಸ್ನಲ್ಲಿ ಸಂಶಯ ಮೂಡಲಿಕ್ಕೆ ಬರುತ್ತೆ ಅನ್ನುವ ಕಾರಣ ಜೋರಾಗಿ ಕೂಗು ಬಂದಾಗ ಅದು ಭೀಮ, ತಿಮ್ಮರೊಡ್ಡಿ, ಮಟ್ಟಣ್ಣನವರ್ ಮತ್ತು ಸಮೀರ್ ಜೊತೆಗೆ ಸುಜಾತ ಭಟ್ ಅವರ ಮೇಲೆ ತಿರುಗುತ್ತೆ. ಮತ್ತು ಸುಜಾತ ಭಟ್ ಅವರನ್ನ ಮಾಧ್ಯಮದವರು ಪದೇ ಪದೇ ಪ್ರಶ್ನೆ ಕೇಳಿದಾಗ ಅಲ್ಲಿ ಸುಳ್ಳಿನ ಕಂತೆ ಒಂದೊಂದೇ ಬರುತ್ತೆ. ಜೊತೆಗೆ ಅನನ್ಯ ಭಟ್ ಮಗಳೇ ಇಲ್ಲ ಎನ್ನುವಂಥ ಹಂತಕ್ಕೆ ಬಂದಾಗ ಮರುಕ್ಷಣ ಅನನ್ಯ ಭಟ್ ಅವರು ಅಂದರೆ ಸುಜಾತ ಭಟ್ ಅವರು ಅನನ್ಯ ಭಟ್ ಅವರ ಫೋಟೋ ಕೂಡ ತೋರಿಸ್ತಾರೆ. ಆ ಫೋಟೋ ಹಿಂದೆ ಬಿದ್ದಾಗಲೂ ಕೂಡ ಮತ್ತೆ ದೊಡ್ಡ ಕತೆ ಹುಡ್ಕೊಳ್ಳುತ್ತೆ. ಕೊನೆಗೆ ಆ ಫೋಟೋ, ರಿಯಲ್ ಫೋಟೋ ಯಾರ್ದು ಎನ್ನುವಂಥ ಒಂದು ಕತೆ ಅಥವಾ ತನಿಖೆ ಆರಂಭವಾದಾಗ ಅದು ವಸಂತಿಯವರ ಫೋಟೋವನ್ನು ಎಡಿಟ್ ಮಾಡಿ AI ಮುಖಾಂತರ ಅದು ಅನನ್ಯ ಭಟ್ ಅವರ ಫೋಟೋ ಎನ್ನುವುದು ಖಾತ್ರಿಯಾಗುತ್ತೆ. ಅದಾದ ನಂತರ ಪ್ರೆಸ್ ಮೀಟ್ ಕರೀತಾರೆ, ಕತೆಗಳ ಮೇಲೆ ಕತೆ ಹೇಳ್ತಾರೆ. ಎಲ್ಲವೂ ಕೂಡ ಮಾಧ್ಯಮದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಆಗುತ್ತೆ. ಆದರೆ ಇದೀಗ ಯಾವಾಗ DG IGP ಅವರು ಈ ಸುಜಾತ ಭಟ್ ಪ್ರಕರಣವನ್ನು ಕೂಡ SIT ತನಿಖೆಗೆ ಒಳಪಡಿಸಬೇಕು ಎನ್ನುವಂಥ ಒಂದು ಆರ್ಡರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಸುಜಾತ ಭಟ್ ಅವರು ಹೆದರಿ ಬಿಡ್ತಾರೆ. ಆಗ ಒಪ್ಕೊಂಡಿದೆ ನಿಜವಾದಂಥ ಸತ್ಯ. ಇನ್ಸೈಡ್ ಟ್ರಸ್ಟ್ ಎನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಎಳೆಯಾಗಿ ನನಗೆ ಯಾರು ಮೀಟ್ ಮಾಡಿದ್ರು, ನನಗೇನು ತೊಂದರೆ ಆಯಿತು, ನನ್ನನ್ನು ಯಾರು ಮೀಟ್ ಮಾಡಿದ್ರು ಎನ್ನುವಂಥ ಒಂದು ಎಳೆಯಾಗಿ ಕಥೆಯನ್ನು ಬಿಚ್ಚಿಟ್ಟು ಕೊನೆಗೆ ಹೇಳ್ತಾರೆ, ಇಲ್ಲ ನನಗೆ ಅನನ್ಯ ಭಟ್ ಅಂತ ಎನ್ನುವಂಥ ಮಗಳಿರಲಿಲ್ಲ, ನಾನು ಇವರ ಮಾತು ಕೇಳಿ ಕೆಟ್ಟುಬಿಟ್ಟೆ, ನಾನು ಇದ್ಯಾವುದೋ ಸಣ್ಣ ಪ್ರಕರಣ ಎನ್ನುವಂಥ ನಂಬಿಕೆಗೆ ಹೋಗಿ ಅಥವಾ ಮೋಸ ಹೋಗಿ ಇಷ್ಟು ದೊಡ್ಡ ಪ್ರಕರಣ ಆಗಲ್ಲ, ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಲ್ಲ ಎನ್ನುವಂಥ ನಂಬಿಕೆಗೆ ಬಿದ್ದು ನಾನು ಅನನ್ಯ ಭಟ್ ಎನ್ನುವಂಥ ಮಗಳು ಇದ್ದಾಳೆ ಎನ್ನುವಂಥ ಸುಳ್ಳಿನ ಕಥೆಯನ್ನು ಕಟ್ಟಿದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ಇಡೀ ಜನರ ನಂಬಿಕೆಗೆ ಮೋಸ ಮಾಡಿದಂಥ, ಇಡೀ ಜನರ ನಂಬಿಕೆಯನ್ನು ಹುಸಿಗೊಳಿಸಿದಂಥ ನನ್ನ ಕ್ಷಮಿಸಬೇಕು, ನಾನು ಹೇಗೋ ಜೀವನ ಮಾಡ್ಕೊಂಡು ಇಟ್ಕೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಸುಜಾತ ಭಟ್ ಅವರಿಗೆ ಅನನ್ಯ ಭಟ್ ಎನ್ನುವಂಥ ಮಗಳು ಹುಟ್ಟಿರಲಿಲ್ಲ. ಗಿರೀಶ್ ಮಟ್ಟಣ್ಣನವರು ಬಂದು ಸುಜಾತ ಭಟ್ ಅವರ ಜೊತೆ ಈ ಎಲ್ಲ ಕತೆ ಹೇಳ್ಕೊಂಡು ನಾವು ಹೀಗೆ ಪ್ಲಾನ್ ಮಾಡ್ಕೊಂಡಿದ್ದೇವೆ ಅನ್ನುವಂಥ ಒಂದು ಪ್ಲಾನ್ ಹೇಳಿದಾಗ ಅದಕ್ಕೆ ಅನಿವಾರ್ಯವಾಗಿ ಸುಜಾತ ಭಟ್ ಅವರು ಒಪ್ಕೊಳ್ತಾರೆ.
ಓಕೆ ನಾನು ಅನನ್ಯ ಭಟ್ ಎನ್ನುವಂಥ ಕ್ಯಾರೆಕ್ಟರ್ನ ಹುಡಿಸ್ಕೊಳ್ತೇನೆ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೇನೆ ಎನ್ನುವಂಥ ಒಂದು ಪಾತ್ರವನ್ನು ಹಣೆಯಲಾಗತ್ತೆ. ಅದರ ಒಟ್ಟಿಗೆ ಸುಜಾತ ಭಟ್ಟರು ಒಂದು ಮಾತನ್ನು ಕೂಡ ಹೇಳ್ತಾರೆ. ಯಾಕಂದರೆ ನಮ್ಮ ಆಸ್ತಿ ಧರ್ಮಸ್ಥಳದವರ ಪಾಲಾಗಿತ್ತು, ನಾನೂ ಕೂಡ ಹೆಣ್ಮಗಳಾಗಿದ್ದರಿಂದ ನನ್ನ ತಾತನ ಆಸ್ತಿ ನನಗೂ ಬರಬೇಕಿತ್ತು. ಆದರೆ ಕೇಳದೆ ನನ್ನ ಸಿಗ್ನೇಚರ್ ಕೂಡ ತೆಗೆದುಕೊಳ್ಳದೆ ನನ್ನ ಕುಟುಂಬದವರು, ನನ್ನ ಅಪ್ಪ ಮತ್ತು ನಮ್ಮ ಅಕ್ಕಂದಿರೆಲ್ಲ ಸೇರಿ ಧರ್ಮಸ್ಥಳಕ್ಕೆ ಹಸ್ತಾಂತರ ಮಾಡಿದ್ರು ಮತ್ತು ಅವರ ದುಡ್ಡನ್ನು ತೆಗೆದುಕೊಂಡ್ರು. ಆ ಕೋಪ ಎಲ್ಲ ಇತ್ತು. ಹಾಗಾಗಿ ನಾನು ಧರ್ಮಸ್ಥಳದ ಈ ಕೇಸ್ ಇದೆಯಲ್ಲ, ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟ ನಾನು ಕೂಡ ಹೆಲ್ಪ್ ಮಾಡಿದೆ. ನನಗೆ ಧರ್ಮಸ್ಥಳದ ಈ ಜಾಗದ ಬಗ್ಗೆ ನನಗೆ ಸ್ವಲ್ಪ ಕೋಪವಿತ್ತು. ಹಾಗಾಗಿ ಇವರು ಹೇಳಿದಕ್ಕೆ ನಾನು ಬಲಿಯಾದೆ. ಇವರು ಕೂಡ ಧರ್ಮಸ್ಥಳದ ವಿರೋಧಿಯಾಗಿದ್ದರು, ನಾನು ಕೂಡ ಧರ್ಮಸ್ಥಳದ ನಮ್ಮ ಜಾಗ ಹೋಗಿತ್ತು ಅನ್ನೋ ಕಾರಣಕ್ಕಾಗಿ ನನ್ನ ಮನಸ್ಥಿತಿ ಮತ್ತು ಅವ್ರ ಮನಸ್ಥಿತಿ ಮ್ಯಾಚ್ ಆಯಿತು. ಹಾಗಾಗಿ ಈ ವಿರೋಧಿಗಳು ಕಟ್ಟಿಕೊಟ್ಟಂಥ ಕತೆಗೆ ನಾನು ಬಲಿಯಾದೆ. ನಿಜವಾಗಿಯೂ ನನಗೆ ಮಗಳಿಲ್ಲ, ನಾನು ಹೇಗೋ ಸಂಸಾರ ಮಾಡ್ಕೊಂಡು ಹೋಗ್ತೇನೆ, ನಾನು ಹೇಗೋ ಒಂದು ಜೀವನ ಕಟ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳುವಾಗ ಅವರ ಹಿಂದೆ ಇದ್ದಂಥ ದೊಡ್ಡ ಷಡ್ಯಂತ್ರ ಅರ್ಥ ಆಗುತ್ತೆ. ನಾನು ಪದೇ ಹೇಳ್ತಾನೆ ಇದ್ದೆ, ಇಲ್ಲಿ ಸುಜಾತ ಭಟ್ ಮತ್ತು ಭೀಮಾ ಎನ್ನುವಂಥ ಪಾತ್ರ ಇದೆಯಲ್ಲ, ಕೇವಲ ಹಣದ ಆಸೆಗೋ ಕೇವಲ ಚಿಕ್ಕ ಪುಟ್ಟ ಆಸೆಗೆ ಬಂದಿರ್ಬೋದು. ಆದರೆ ಇವರಿಗೆ ಆಸೆ ಹುಟ್ಟಿಸಿ ಭೀಮನು ಅಷ್ಟೇ. ಮುಂದೆ ಭೀಮನ ಕತೆ ರಿವೀಲ್ ಆಗುತ್ತೆ. ಭೀಮಾ ಅಥವಾ ಸುಜಾತ ಭಟ್ ಇಲ್ಲಿ ಅವರು ಕೂಡ ಅಪರಾಧಿಗಳಕ್ಕಿಂತ ಅವರು ವಿಕ್ಟಿಮ್ ಆಗ್ತಾರೆ. ಈಗ ಸತ್ಯದ ಮಟ್ಟ ವಿಕ್ಟಿಮ್ ಆಗುತ್ತೆ, ಆಮೇಲೆ ಅಕ್ಯೂಸ್ ಆಗಿರ್ಬೋದು. ಆದರೆ ಅವರು ಕೂಡ ನಿರಪರಾಧಿಗಳಂತೆ ಕಂಡು ಆ ವ್ಯಕ್ತಿಗಳನ್ನ ಬಲಿ ಪಡೆದಂಥವ್ರು ಇದೇ ದೊಡ್ಡ ಷಡ್ಯಂತ್ರ ಮಾಡಿದಂಥವ್ರು. ಒಬ್ಬ ಈಗ ಜೈಲಿಗೆ ಹೋಗಿದ್ದಾರೆ, ಮತ್ತೊಬ್ಬ AI ಮಾಡಿದಂಥ ಒಬ್ಬ ವ್ಯಕ್ತಿ ಅವರಿಗೆ ಪೊಲೀಸರು ಬಲಿ ಬೀಸಿದ್ದಾರೆ, ಮತ್ತೊಬ್ಬರನ್ನ ಪದೇ ಸ್ಟೇಷನ್ಗೆ ಕರ್ಕೊಬಂದು ಅವರನ್ನ ರೂಪ್ತಾ ಇದ್ದಾರೆ. ಈ ಹೋರಾಟದ ಹೆಸರಲ್ಲಿ, ಸೌಜನ್ಯ ಹೋರಾಟದ ಹೆಸರಿನಲ್ಲಿ ನಿಜವಾಗಿಯೂ ಇನ್ನು ಮುಂದೆ ಯಾರಾದರೂ ಮಹಿಳೆಯರಿಗೆ ಅನ್ಯಾಯವಾಯಿತು, ಮಹಿಳೆಯರಿಗೆ ದ್ರೋಹ ಆಯಿತು ಎನ್ನುವಂಥ ಯಾರಾದರೂ ಧ್ವನಿ ಎತ್ತಿದ್ರೆ ಅವರ ಧ್ವನಿ ಕೂಡ ಸಂಶಯದಿಂದ ನೋಡುವಂಥ ಒಂದು ದೃಷ್ಟಿಯನ್ನ ಅಥವಾ ಒಂದು ಪ್ರಕರಣವನ್ನ ಈ ಪುಣ್ಯಾತ್ಮರು ಮಾಡಿಬಿಟ್ರು. ಅದಕ್ಕಾಗಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಧಿಕ್ಕಾರ ಇರುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಎಷ್ಟು ಪ್ಲಾನ್ ಪ್ರಕಾರವಾಗಿ ಈ ಕಥೆಯನ್ನು ಹೇಳಿದ್ರಂದ್ರೆ, ಆ ಒಂದೊಂದೇ ಕಥೆಯ ಹಿಂದೂ ಒಂದು ದೊಡ್ಡ ಕತೆ. ನಿಮ್ಗೆ 2 ಕ್ಯಾರೆಕ್ಟರ್ ಮೊದಲೇ ಹೇಳಿದ್ನಲ್ಲ, ಒಂದು ಸುಜಾತ ಭಟ್ ಮತ್ತೊಂದು ಭೀಮಾ. ಇವರು ಇಬ್ಬರನ್ನ ಬಲಿ ಕೊಟ್ಟವರು ಇದೇ ಗಿರೀಶ್ ಮಟ್ಟಣ್ಣನವರು, ತಿಮ್ಮರುಡಿ, ಹಾಗೆ ಅನೇಕ AI ಕ್ರಿಯೇಟರ್ಗಳು. ಇನ್ನು ಮುಂದೆ ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಈ ಕ್ಷಮೆ ಇದೆಯಲ್ಲ, ತನಗೆ ಮಗಳು ಹುಟ್ಟಿರ್ಲಿಲ್ಲ, ನನಗೆ ಅನನ್ಯ ಭಟ್ ಎನ್ನುವಂಥ ಮಗಳು ಹುಟ್ಟಿರಲಿಲ್ಲ, ಆದರೆ ಇವರು ನನ್ನನ್ನು ಬಲಿ ಪಡ್ಕೊಂಡ್ರು ಎನ್ನುವಂಥ ಮಾತಿದೆಯಲ್ಲ, ಅದರ ಮಾತಿನ ಜೊತೆಗೆ ಮತ್ತೊಂದು ಹೇಳ್ತಾಳೆ ಅವಳು. ಯಾಕಂದರೆ ಯಾವ ಲೆವೆಲ್ಗೆ ಅವರ ಬ್ರೈನನ್ನು ವಾಶ್ ಮಾಡಿರ್ಬೋದು ಅಂದರೆ, ನೀನು ಸತ್ಯವನ್ನು ಒಪ್ಕೋ, ನಿಂಗೆ ಸುಜಾತ ಭಟ್ ಎನ್ನುವಂಥ ಮಗಳು ಇಲ್ಲ ಅಂತ ಒಪ್ಕೋ, ಆದರೆ ನೀನು ಯಾವುದೇ ಕಾರಣಕ್ಕೂ ಬಲಿಯಾಗಬೇಡ ಎನ್ನುವ ಕಾರಣಕ್ಕಾಗಿ ಮತ್ತೆ ಅವಳು ಒಂದು ಮಾತು ಹೇಳ್ತಾಳೆ. ಅದೇನೆಂದರೆ, ನನ್ನ ಧರ್ಮ ಹಿಂದೂ, ನಮ್ಮ ಧರ್ಮ ಅಂದರೆ ಮಂಜುನಾಥ ದೇವಸ್ಥಾನ ಯಾಕೆ ಜೈನರ ಕೈಯಲ್ಲಿದೆ ಅನ್ನುವಂಥ ಕ್ವಶನ್ ಹೇಳಿ ಮುಗಿಸ್ತಾಳೆ. ಹಾಗಾಗಿ ಅವಳು ಒಂದು ಕಡೆ ಅವಳ ಬ್ರೈನನ್ನು ಯಾವ ಥರ ವಾಶ್ ಮಾಡಿದಳು ಅಂದರೆ, ಅವಳು ಹೇಳ್ತಾಳೆ ನನಗೆ ಅನನ್ಯ ಭಟ್ ಮಗಳು ಇಲ್ಲ, ಅನನ್ಯ ಭಟ್ ಎನ್ನುವಂಥ ಮಗಳು ಇಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಹೇಳ್ತಾಳೆ ನನಗೆ ಧರ್ಮಸ್ಥಳದ ಆ ಕ್ಷೇತ್ರದ ಬಗ್ಗೆ ಸ್ವಲ್ಪ ಬೇಸರ ಇತ್ತು, ನಮ್ಮ ಆಸ್ತಿಯನ್ನು ಕಬಳಿಕೆ ಮಾಡ್ಕೊಂಡು ಹೇಳ್ತಾಳೆ. ಜೊತೆಗೆ ಮೂರನೇದಾಗಿ ಹೇಳ್ತಾಳೆ ಧರ್ಮಸ್ಥಳ ಅದು ಹಿಂದೂ ದೇವಸ್ಥಾನ ಯಾಕೆ ಜೈನರ ಕೈಯಲ್ಲಿದೆ, ಯಾವುದಾದ್ರೂ ಟ್ರಸ್ಟಿಗೆ ಕೊಡ್ಬೋದಲ್ಲ ಎನ್ನುವಂಥ ಮಾತನ್ನು ಹೇಳ್ತಾಳೆ. ಅಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಮಾಡಿಕೊಂಡು ಅವಳನ್ನು ಈ ಹಂತಕ್ಕೆ ತಂದವರು ಗಿರೀಶ್ ಮಟ್ಟಣ್ಣನವರು ಎನ್ನುವುದು ಸ್ವತಃ ಸುಜಾತ ಭಟ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ಪ್ರಕರಣ ಇನ್ನು ಮುಂದೆ ದೊಡ್ಡದಾದ ತಿರುವು ಪಡ್ಕೊಳ್ಳುತ್ತೆ. ಇನ್ನು ಮುಂದೆ ಯಾರ್ಯಾರು ಜೈಲಿಗೆ ಹೋಗ್ತಾರೆ ಎಲ್ಲವೂ ಕೂಡ ಕಾದು ನೋಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಧರ್ಮದ ವಿರೋಧವಾಗಿ ಯಾರ ನಂಬಿಕೆ ಮೇಲೂ ಕೂಡ ಯಾರು ಕೂಡ ಕಲ್ಲನ್ನು ಎಸಿಬಾರದು. ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಒಂದು ಮನಸ್ಥಿತಿ ಇರಲಿ, ಸೌಜನ್ಯ ಹೋರಾಟ ಅಂದಾಗ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಅದರಲ್ಲೂ ನೂರಾರು ಹೆಣಗಳನ್ನು ಹೂತಾಕಿರುವುದಾಗಿ ಹೇಳಿದಾಗ ಆಗಲೂ ಕೂಡ ಇಡೀ ಕರ್ನಾಟಕ ಭೀಮನ್ ಪರವಾಗಿತ್ತು. ಅದರಲ್ಲೂ ಯಾವಾಗ ಸುಜಾತ ಭಟ್ ಎನ್ನುವಂಥ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗಿ ಇಡೀ ಕರ್ನಾಟಕ ಜನರ ಒಂದು ಮನಸ್ಸನ್ನ ಸೂರೆಗೊಂಡು ಮನಸ್ಸನ್ನು ಆಕರ್ಷಣೆ ಮಾಡಿ ಭೀಮನ್ ಪರವಾಗಿ ನಿಲ್ಲುವಂತೆ ಮಾಡಿದ ಕಥೆ ಇದೆಯಲ್ಲ, ಆಗ ಎಲ್ಲರೂ ಕೂಡ ಮರಗಿದ್ರು. ತಮ್ಮನೆ ಹೆಣ್ಮಕ್ಳು ಹೀಗಾದ್ರೆ ಏನಾಗ್ತಿತ್ತು, ತಮ್ಮನೆ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋದಾಗ ನಾಪತ್ತೆ ಆಗಿದ್ರೆ ಯಾವ ತಾಯಿಗೂ ಬೇಜಾರಾಗತ್ತಲ್ವಾ ಅನ್ನುವಂಥ ಒಂದು ಮನಸ್ಥಿತಿಯನ್ನ ಹುಟ್ಕೊಂಡು ಎಲ್ಲರೂ ಕೂಡ ಅನನ್ಯ ಭಟ್ ಅವರ ಪರವಾಗಿ, ಸುಜಾತ ಭಟ್ ಅವರ ಪರವಾಗಿ ಮಾತನಾಡಿದ್ರು. ಆದರೆ ಅಂತ ಕ್ಯಾರೆಕ್ಟರೇ ಇಲ್ಲ ಅಂದಾಗ ಎಲ್ಲರಿಗೂ ಕೂಡ ನೋವಾಗತ್ತೆ, ಎಲ್ಲರ ಮನಸ್ಥಿತಿ ಕೂಡ ಬದಲಾಗುತ್ತೆ. ಇನ್ನು ಮುಂದೆ ಯಾರೇ ಕೂಡ ಒಂದು ಹೋರಾಟ, ಒಂದು ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಯಾರು ಧ್ವನಿ ಎತ್ತಿದ್ರೆ ಆ ಧ್ವನಿಯನ್ನು ಕೂಡ ಈಗ ಸಂಶಯ ನೋಡಬೇಕಾಗತ್ತೆ. ಜೊತೆಗೆ 2012ರಿಂದ ಸೌಜನ್ಯ ಕೇಸ್ ಇಲ್ಲಿ ತನಕ ಬಂತಲ್ಲ, ಅದು ಕೂಡ ಭೀಮನ ಕತೆ ಹಿಂದೆ ಹೆಣೆದಿದ್ರಲ್ಲ, ಭೀಮಾ ಗುಂಡಿ ತೋಡಿ ಹೂತಾಕಿರುವುದಾಗಿ ಇದೀಗ ಸಂಶಯ ಬರುತ್ತೆ. ಅಂದ್ರೆ ಆ ಕೇಸು ಕೂಡ ಗುಂಡಿಯೊಳಗೆ ಮುಚ್ಚೋಯ್ತು ಎನ್ನುವಂತ ಬೇಸರ ಎಲ್ಲರದ್ದು ಕಾಡುತ್ತೆ. ಇನ್ನು ಮುಂದಾದ್ರೂ ಕೂಡ ಇಂಥ ಹೋರಾಟಗಾರರು, ಇಂಥ ನಕಲಿ ಹೋರಾಟಗಾರರ ಅಥವಾ ಇಂಥ ಕೆಟ್ಟ ಮನಸ್ಥಿತಿಯ ಒಂದು ವ್ಯಕ್ತಿಗಳ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಮತ್ತು ಅದಕ್ಕೆ ತಕ್ಕದಾದ ಶಾಸ್ತಿ ಕೂಡ ಆಗಬೇಕಾಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.